ಏನಾಗುತ್ತೆ ಈ ಸಂತಾನದಲ್ಲಿ ಮತ್ತು ಈಗ ಮದುವೆ ವಿಚಾರದಲ್ಲಿ ಕೂಡ ಸಮಸ್ಯೆ ನೋಡಿ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡ್ಕೊಳ್ಲಿಕ್ಕಾಗಲ್ಲ. ಮದುವೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥ ಶುಭ ಕಾರ್ಯ ಆಗಿರುತ್ತೆ. ಯಾವಾಗ ನಾವು ಈ ದೈವ ಒಂದು ಶಾಪಕ್ಕೆ ಗುರಿಯಾಗಿರ್ತೀವಿ ಅಥವಾ ಋಣದಲ್ಲಿ ಇರ್ತೀವಿ, ನಾವು ಏನಾಗುತ್ತೆ ಋಣಬಾಧೆ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಕಾಡುತ್ತೆ. ಈ ಋಣಬಾಧೆಯಿಂದ ಏನಾಗುತ್ತೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅದು ನಮಗೆ ದಾರಿ ಮಾಡ್ಕೊಳ್ಳೋದಿಲ್ಲ. ಅದರಿಂದನೇ ವಿವಾಹ ವಿಳಂಬ ಆಗುವಂಥದ್ದು, ಸಂತಾನ ವಿಳಂಬ ಆಗುವಂಥದ್ದು, ಉದ್ಯೋಗ ವಿಳಂಬ ಆಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದಾಗುತ್ತೆ ನೋಡಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ಬಂದಾಗ ನೋಡಿ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಯಾರಿಗಾದರೂ ಆಗಲಿ, ಒಬ್ಬರಿಗೆ ಏನೋ ಚೆನ್ನಾಗಾಯಿತು ಅಂತಂದರೆ ಇನ್ನೊಬ್ರಿಗೆ ಆ ರೀತಿ ಸಮಸ್ಯೆ ಮತ್ತೆ ಅದು ಹೆಚ್ಚಾಗುವಂಥದ್ದಾಗುತ್ತೆ. ಅದಕ್ಕೋಸ್ಕರನೇ ಈ ಏನಾದರೂ ನೀವು ಕುಲದೇವತರ ಹರಕೆಗಳನ್ನು ಮಾಡ್ಕೊಂಡಿದ್ರೆ ಆ ಪ್ರಾಯಶ್ಚಿತ್ತ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಲೂ ಕೂಡ ತಿಳ್ಕೊಳ್ಬೇಕು. ನಾನು ಒಂದು ಸರಳ ವಿಧಾನ ಒಂದು ಹೇಳ್ಕೊಡ್ತೀನಿ. ಈಗ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಏನೋ ಹರಕೆ ಮಾಡ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ದೈವ ಶಾಪಕ್ಕೋ ಅಥವಾ ಏನಾದರೂ ಋಷಿ ಶಾಪಕ್ಕೆ ಏನಾದರೂ ನಾವು ಒಳಗಾಗಿದ್ದು, ಪಿತೃಶಾಪಗಳಿಗೆ ಏನಾದರೂ ಒಳಗಾಗಿದ್ದರೆ ಕೆಲವೊಂದು ದೇವರಿಗೆ ನಾವು ಮುಡುಪು ಕಟ್ಟುವಂಥದ್ದು ಅಂತ ಹೇಳ್ತೀವಿ. ಯಾಕಂದರೆ ಹರಕೆ ತೀರಿಸ್ಲಿಕ್ಕೆ ಆಗಿಲ್ಲ ಅಂತಂದರೆ ತಪ್ಪು ಕಾಣಿಕೆ ಕಟ್ಟುವಂಥದ್ದು ಅಂತ ಹೇಳ್ತೀವಿ. ಇದನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ನೋಡಿ. ಯಾಕಂದರೆ ನಾಳೆ ಶುಕ್ರವಾರ ಕೂಡ ಆಗಿರೋದು, ಅದರಲ್ಲಿ ಪಂಚಮಿ ಶುಕ್ರವಾರ ತುಂಬ ವಿಶೇಷವಾಗಿರುವಂತಹ ಸಮಯ ಸಾಯಂಕಾಲ ಮಾಡಬೇಕು. ನಾಳೆನೂ ಮಾಡ್ಬೋದು ಅಥವಾ ಇವತ್ತು ಗುರುವಾರ ಚತುರ್ಥಿ ಇರೋದ್ರಿಂದ ಗುರುವಾರನೂ ಕೂಡ ಗುರುಬಲ ಇರೋದ್ರಿಂದ ಇವತ್ತು ಸಾಯಂಕಾಲನೂ ಕೂಡ ನೀವು ಮಾಡ್ಬೋದು. ಮನೆಯಲ್ಲೇ ಮಾಡುವಂತಹ ಒಂದು ಸರಳ ಒಂದು ಪರಿಹಾರವನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಯಾಕಂದರೆ ಯಾವುದೇ ಹರಕೆಯಿಂದ ಆಗಲಿ, ಯಾಕಂದರೆ ಏನೋ ಹರಕೆ ಮಾಡಿಕೊಂಡು ಕೆಲವರಿಗೆ ಮರ್ತೇ ಹೋಗ್ಬಿಟ್ಟಿರ್ತೀರ, ಯಾವ ದೇವ್ರಿಗೆ ಏನೋ ಎಲ್ಲೋ ಹೋದಾಗ ಏನೋ ಹೇಳ್ಕೊಂಬಂದಿರ್ತೀರ, ಅದು ಮರ್ತೋಗ್ಬಿಟ್ಟಿರುತ್ತೆ, ಗೊತ್ತಿರಲ್ಲ. ಯಾಕಂದರೆ ಒಂದು ಮಾನವನ ಸಹಜ ಗುಣ ಮರವು ಅನ್ನುವಂಥದ್ದು ಎಲ್ಲೋ ಮರ್ತೋಗಿರುತ್ತೆ. ಅಥವಾ ಏನೋ ಹರಕೆ ತೀರಿಸುವಲ್ಲಿ ಏನೋ ಒಂದು ತೊಂದರೆಗಳು, ತಾಪತ್ರೆಗಳು ಅಥವಾ ಏನೋ ನಾವು ನೀಟಾಗಿ ಮಾಡ್ಲಿಕ್ಕೆ ಆಗಿರೋದಿಲ್ಲ, ಏನೋ ಒಂದು ಹೇಳ್ಕೊಂಡಿರ್ತೀವಿ. ಏನೋ ಈಗ ಅಮ್ಮನವ್ರಿಗೆ ಏನೋ ಸೀರೆನೋ ಏನೋ ಕೊಡ್ತೀವಿ ಅಂತ ಹೇಳಿರ್ತೀವಿ, ಏನೋ ಕಾಟಾಚಾರಕ್ಕೆ ಏನೋ ಒಂದು ಕೊಟ್ಟು ಬಂದಿರುವಂಥದ್ದು. ಯಾಕೆಂದರೆ ಎಷ್ಟೋ ಜನ ನೋಡ್ಬೋದು ಇವಾಗ ಒಂದು ಏನಪ್ಪ ಒಂದು ಮಡ್ಲಕ್ಕಿ ಕೊಡುವಂಥದ್ದಾಗಲಿ ಅಥವಾ ಬಾಗಿಣ ಕೊಡೋದಲ್ಲಿ ಇವಾಗ ಎಷ್ಟು ಆರ್ಟಿಫಿಷಿಯಲ್ ಆಗಿಬಿಟ್ಟಿದೆ, ಎಲ್ಲ ಈ ಪ್ಲಾಸ್ಟಿಕ್ ಐಟಮ್ಸ್ ಕೊಟ್ಬಿಡ್ತಾರೆ. ಈ ಬಾಗಿಣ ಕೊಡೋದು ಅಷ್ಟೇ, ಯಾರೋ ದೇವರಿಗೆ ಅಂದ್ಕೊಂಡಿರ್ತೀವಿ ಬಾಗಿಣ ಕೊಡ್ತೀವಿ ಅಂತ. ಬಾಗಿಣ ತುಂಬ ವಿಶೇಷವಾಗಿರುವಂತಹ ವಿಚಾರ. ಅದರಲ್ಲಿ ಹಾಕುವಂತಹ ವಸ್ತುಗಳು ಉಪಯೋಗಕ್ಕೆ ಬರುವ ರೀತಿ ಇರಬೇಕದು. ಸುಮ್ಮನೆ ಏನೋ ನಾವು ಅಂದ್ಕೊಂಡಿದ್ದೀವಿ. ಈಗ ನೋಡಿ, ಚಿಕ್ಕದು ಬಾಚಣಿಗೆ ಕೊಡ್ತಾರೆ, ಚಿಕ್ಕದು ಒಂದು ಕನ್ನಡಿ ಕೊಡ್ತಾರೆ, ಆ ಚಿಕ್ಕದು ಕುಂಕುಮ ಭರಣಿಗಳು ಇರುತ್ತೆ, ಅದು ಕುಂಕುಮ ಅರಿಶಿನ ಇಡಲಿಕ್ಕೆ ಆಗೋದಿಲ್ಲ. ಆ ರೀತಿ ಸುಮ್ಮನೆ ಆರ್ಟಿಫಿಷಿಯಲ್ ಕಣ್ಣಿಗೆ ಕಾಣೋ ಥರ ಮಾತ್ರ ಇರುತ್ತೆ. ಈ ರೀತಿ ಕೊಟ್ಟರೆ ಎಲ್ಲೇ ನಮಗೆ ಪರಿಹಾರ ಆಗುತ್ತೆ ಅದಲ್ವಾ? ಇದೆಲ್ಲ ಸಮಸ್ಯೆಗಳೇನೆ. ಎಷ್ಟೋ ಜನ ಗೊತ್ತಾಗೋದಿಲ್ಲ, ಏನೋ ಆ ಸಮಯಕ್ಕೆ ಏನೋ ಒಂದು ಅನುಕೂಲ ಆಗಿಬಿಟ್ಟಿರುತ್ತೆ, ಅದೊಂದು ನಮಗೆ ಇದು ಉದ್ಯೋಗನೋ ವ್ಯಾಪಾರನೋ ಆದರೆ ನಮ್ಗೆ ಈ ರೀತಿ ಮಾಡ್ತೀವಿ ಅಂದ್ಕೊಂಡಿರ್ತೀರ, ಅಥವಾ ಸಂತಾನ ಆದರೆ ಮಾಡ್ತೀವಿ ಅಂದ್ಕೊಂಡಿರ್ತೀರ, ಮದುವೆ ಆದರೆ ಮಾಡ್ತೀವಿ ಅಂದ್ಕೊಂಡಿರ್ತೀರ, ಎಲ್ಲ ಆಗ್ಬಿಟ್ಟಿರುತ್ತೆ. ಏನೋ ಒಂದು ದೇವ್ರಿಗೆ ತೀರಿಸ್ಬೇಕಲ್ಲ ಅಂತೇಳಿ ಏನೋ ಒಂದು ಮಾಡೋಕ್ಕೋಗಿ ಈ ರೀತಿ ಯಾಕೆಂದರೆ ಕೆಲವರು ಗೊತ್ತಿದ್ದು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ. ಯಾಕೆಂದರೆ ಕೆಲವರಿಗೆ ಅದು ಗೊತ್ತಾಗಿರೋದು ಕೂಡ ಇರೋದಿಲ್ಲ. ಯಾಕೆಂದರೆ ಮನೇಲಿ ಯಾರೋ ಹೇಳಿರ್ತಾರೆ ಈ ರೀತಿ ನಿಮಗೆ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತ. ಆ ಸಮಯಕ್ಕೆ ಏನು ಸಿಗುತ್ತೋ ಅದು ನೋಡಿಕೊಂಡು ಕೆಲವೊಬ್ರು ಪರಿಹಾರ ಮಾಡ್ಕೊಂಡಿರ್ತೀರ. ಅರ್ಥ ಏನೋ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಈ ಒಂದು ಸರಳವಾಗಿರುವಂತಹ ಮುಡುಪು ಕಟ್ಟುವಂಥದ್ದು ಮಾಡಿ, ತಪ್ಪು ಕಾಣಿಕೆ ಅಂತಲೂ ಕೂಡ ನಾವು ಹೇಳ್ತೀವಿ. ಇದನ್ನು ನೋಡಿ, ಇವತ್ತು ಸಾಯಂಕಾಲ ಅಥವಾ ನಾಳೆ ಸಾಯಂಕಾಲ, ಶುಕ್ರವಾರ ಕೂಡ ಆಗಿರೋದ್ರಿಂದ ನಾಳೆ ತುಂಬ ಶ್ರೇಷ್ಠವಾಗಿರುವಂಥದ್ದು 11 ಕಾಯಿನ್ಸ್ ತೊಗೋಬೇಕು. ಅದು ₹1 ಕಾಯಿನ್ ಆಗ್ಬೋದು ಅಥವಾ ₹5 ಕಾಯಿನ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. 11 ಕಾಯಿನ್ಸ್ ತೊಗೊಳ್ಳಿ. ₹11 ಅಲ್ಲ, 11 ಕಾಯಿನ್ಸ್ ತೊಗೊಂಡು ನೀವೇನು ಮಾಡಬೇಕು, ಈ ನಾಣ್ಯಗಳಿಗೆ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಒಂದು ಬಿಳಿ ವಸ್ತ್ರವನ್ನು ತೊಗೊಂಡು ಅದಕ್ಕೆ ಅರಿಶಿಣವನ್ನು ಲೇಪನೆ ಮಾಡಬೇಕು. ಯಾಕಂದರೆ ಕೆಲವರು ಏನು ಮಾಡ್ತಾರೆ, ಈ ಅರಿಶಿಣ ವಸ್ತ್ರವನ್ನೇ ತೊಗೊಂಡ್ಬಿಡ್ತಾರೆ. ಅದಕ್ಕಿಂತ ಯಾಕೆಂದರೆ ಯಾವಾಗ ಅರಿಶಿಣವನ್ನು ನಾವು ಲೇಪನೆ ಮಾಡ್ತೀವಿ ಅದರಲ್ಲಿ ತುಂಬ ಒಂದು ಶಕ್ತಿ, ಒಂದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂತ. ಯಾಕೆಂದರೆ ಯಾವುದೇ ರೀತಿ ನೆಗೆಟಿವ್ಸ್ನ ದೂರ ಮಾಡುತ್ತೆ ಅದು. ಯಾಕೆಂದರೆ ಅದರಲ್ಲಿ ಧನಾತ್ಮಕತೆ ಹೆಚ್ಚಾಗಿರುತ್ತದೆ ಅರಿಶಿಣದಿಂದ. ಯಾಕೆಂದರೆ ಅರಿಶಿಣ ಅನ್ನುವಂಥದ್ದು ಶುಭ ಸಂಕೇತ ಅಂತ. ಆ ಬಿಳಿ ವಸ್ತ್ರ ಅನ್ನುವಂಥದ್ದು ಕೂಡ ನಮಗೆ, ಯಾಕೆಂದರೆ ನಮ್ಮ ಶಾಂತಿಯ ಸಂಕೇತ ಅಂತ ಹೇಳ್ತೀವಿ. ಈ ಚಂದ್ರನಿಗೂ ಮತ್ತು ಗುರುವಿಗೂ ಕೂಡ ಹೋಲಿಸ್ತೀವಿ ನಾವು. ಚಂದ್ರನನ್ನು ಬಿಳಿ ನೋಡ್ತೀವಿ, ಇನ್ನು ಬೃಹಸ್ಪತಿಗೆ ಅರಿಶಿಣವನ್ನು ನೋಡ್ತೀವಿ ನಾವಲ್ಲ. ಹಾಗಾಗಿ ಇವಿಬ್ರು ಕೂಡಿದ್ರೆ ನಾವು, ಯಾಕೆಂದರೆ ಮಾನಸಿಕವಾಗಿ ಕೂಡ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗುತ್ತೆ ನಿಮಗೆ. ಚಂದ್ರ ಮನಸ್ಕಾರಕ ಆಗಿರ್ತಾನೆ, ಈ ಬೃಹಸ್ಪತಿ ಧನಕಾರಕ ಸಂತಾನಕಾರಕ ಅಂತಲೂ ಕೂಡ ಹೇಳ್ತಿರ್ತೀವಿ. ಈ ರೀತಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಏನಾದರೂ ಸಾಲ ಬಾಧೆ ಇದ್ರೂ ಕೂಡ ಈ ಕೆಲಸವನ್ನು ನೀವು ಮಾಡ್ಕೊಳ್ಬೋದು. ಹಾಗಾಗಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಾಯಂಕಾಲ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡ್ತಾ ಮನೆಯಲ್ಲಿ ಎಲ್ಲಿ ದೇವ್ರ ಮನೆ ಇರುತ್ತೆ ಅಲ್ಲಿ ಈ ಅರಿಶಿಣ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು, ಅಂದರೆ ಬಿಳಿ ಬಟ್ಟೆಯನ್ನು ಒದ್ದೆ ಮಾಡಿ ಅರಿಶಿಣವನ್ನು ಲೇಪನೆ ಮಾಡಿ ಆ ಒಂದು ₹11 ಕಾಯಿನ್ ಅದರಲ್ಲಿ ಹಾಕಿ, ಅದರಲ್ಲಿ ಒಂದೆರಡು ಅಕ್ಷತೆ ಮತ್ತು ಒಂದು 2 ಏಲಕ್ಕಿಯನ್ನು ಹಾಕುವಂಥದ್ದು, 2 ಏಲಕ್ಕಿಯನ್ನು ಅದರೊಳಗಡೆ ಹಾಕಿ ಪೂಜೆ ಮಾಡುವಂಥದ್ದು ಅಷ್ಟೇ. ಅದನ್ನು ಗಂಟು ಕಟ್ಟಿ ಅದಕ್ಕೆ ಅರಿಶಿಣ ಕುಂಕುಮ ಮತ್ತು ಊದುಬತ್ತಿಗಳಿಂದ ಪೂಜೆ ಮಾಡಿ 2 ಪುಷ್ಪಾರ್ಚನೆಯನ್ನು ಕೂಡ ಮಾಡಿಕೊಂಡಾಗ ಏನಾಗುತ್ತೆ, ಅದನ್ನು ಒಂದು ಕಡೆ ಇಡಬೇಕಾಗುತ್ತೆ ಮನೆಯಲ್ಲಿ. ಒಂದು 11 ದಿನನೋ ಅಥವಾ ಒಂದು 21 ದಿನ ಅಥವಾ 48 ದಿನ ವ್ರತ ಅಂತ ನೀವು ಆಚರಣೆ ಮಾಡಬೇಕು ಇದನ್ನು.